ರಾಜ್ಯ ರಾಜಕಾರಣದಲ್ಲಿ ಚರ್ಚೆಯಲ್ಲಿರುವಂತಹ ಏಕೈಕ ವಿಚಾರ ಅಂತ ಅಂದ್ರೆ ಅದು ಕ್ರಾಂತಿ. ನವೆಂಬರ್ ಕ್ರಾಂತಿ ಹೊತ್ತಲ್ಲಿ ಸೀಕ್ರೆಟ್ ಮೀಟಿಂಗ್ಸ್ಗಳು ಕೂಡ ಜೋರಾಗಿ ನಡೀತಾ ಇದೆ. ನಿನ್ನೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಮಹದೇವಪ್ಪ ಅವರು ಸೀಕ್ರೆಟ್ ಮೀಟಿಂಗ್ ಅನ್ನು ಮಾಡಿದ್ರು. ಇವತ್ತು ಸಿಎಂ ಪರಮೇಶ್ವರ್ ಮಹದೇವಪ್ಪ ಮೀಟಿಂಗ್ ಮಾಡಿದ್ದಾರೆ. ರಾಜ್ಯ ರಾಜಕಾರಣದಲ್ಲಿ ನವೆಂಬರ್ ಕ್ರಾಂತಿ ದೊಡ್ಡ ಮಟ್ಟದ ಸಂಚಲನವನ್ನ ಸೃಷ್ಟಿ ಮಾಡ್ತಾ ಇದೆ. ನಿನ್ನೆ ಪರಮೇಶ್ವರ್ ಅವರು ಮಹದೇವಪ್ಪ ಅವರು ಮೀಟಿಂಗ್ ಮಾಡಿದ್ರು, ಸೀಕ್ರೆಟ್ ಮೀಟಿಂಗು. ಅದು ಈ ನವೆಂಬರ್ ಕ್ರಾಂತಿ ಹೊತ್ತಲೇನೆ. ಇವತ್ತು ಸಿಎಂ ಸಿದ್ದರಾಮಯ್ಯ, ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್, ಮಹದೇವಪ್ಪ ಅವರು ಮೀಟಿಂಗ್ ಮಾಡಿದ್ದಾರೆ. ಕುತೂಹಲ ಕೆರಳಿಸಿದೆ ತ್ರಿಮೂರ್ತಿಗಳ ಈ ಸೀಕ್ರೆಟ್ ಮಾತುಕತೆ. ವಿಧಾನಸೌಧದ ಸಮಿತಿ ಕೊಠಡಿಯಲ್ಲಿ ಮೂವರು ಚರ್ಚೆ ಮಾಡಿದ್ದಾರೆ. ಇಬ್ಬರು ನಾಯಕರ ಜೊತೆ ಸಿಎಂ ಸಮಾಲೋಚನೆ ಮಾಡಿದ್ದಾರೆ. ಸಿಎಂ ಬದಲಾವಣೆ, ಸಂಪುಟ ಪುನಾರಚನೆ ಬಗ್ಗೆ ಚರ್ಚೆ ಆಗಿರಬಹುದು ಅಂತ ಹೇಳಲಾಗ್ತಾ ಇದೆ. ಮಹದೇವಪ್ಪ ಕಚೇರಿಯಲ್ಲಿ ಪರಮೇಶ್ವರ್ ಲಂಚ್ ಮೀಟಿಂಗ್ ಅನ್ನು ನಡೆಸಿದ್ರು. ಊಟದ ನೆಪದಲ್ಲಿ ರಹಸ್ಯ ಮಾತುಕತೆ ನಡೆದಿರೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಅತ್ತ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ದೆಹಲಿಗೆ ಹೋಗಲ್ಲ ಅಂತ ಹೇಳಿ ದೆಹಲಿಗೆ ಹಾರಿದ್ರು. ಅವರು ಕೂಡ ಸೈಲೆಂಟ್ ಗೇಮ್ ಅನ್ನ ಪ್ಲೇ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಸಿಎಂ ಸಿದ್ದರಾಮಯ್ಯ, ಪರಮೇಶ್ವರ್, ಮಹದೇವಪ್ಪ ಅವರು ಮಾಡಿರುವಂತಹ ಸೀಕ್ರೆಟ್ ಮೀಟಿಂಗ್ ಏನಿದೆ ಅದು ಸಾಕಷ್ಟು ಕುತೂಹಲಗಳಿಗೆ ಕಾರಣ ಆಗ್ತಾ ಇದೆ. ಒಂದು ಕಡೆ ಕ್ರಾಂತಿನೂ ಇಲ್ಲ, ಭ್ರಾಂತಿನೂ ಇಲ್ಲ, ಎಲ್ಲವೂ ಕೂಡ ಊಹಾಪೋಹ ಅನ್ನುವಂಥ ಹೇಳಿಕೆಗಳು ಪದೇ ಪದೇ ಮುನ್ನೆಲೆಗೆ ಬರ್ತಾ ಇದ್ರು ಕೂಡ ನವೆಂಬರ್ ಕ್ರಾಂತಿ ಆಗೇ ಆಗತ್ತೆ ಅಂತ ಒಂದಷ್ಟು ನಾಯಕರು ಭವಿಷ್ಯಗಳನ್ನು ನುಡಿತಾ ಇದ್ದಾರೆ. ಇಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಮಾಡೋದಾದ್ರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿ ಮಾಡಬೇಕು ಅಂತೇಳಿ ಒಂದು ಕಡೆ ಡಿಸಿಎಂ ಬಣದಲ್ಲಿ ಇರುವಂತಹ ನಾಯಕರು, ಅವರ ಪರ ಇರುವಂತಹ ಸಚಿವರು ಎಲ್ಲರೂ ಕೂಡ ಅವ್ರ ಪರವಾಗಿ ಬ್ಯಾಟ್ ಬೀಸ್ತಾ ಇದ್ರೆ, ಮತ್ತೊಂದು ಕಡೆ ಸಿಎಂ ಸಿದ್ದರಾಮಯ್ಯ ಅವರ ಕುರ್ಚಿ ಅಲುಗಾಡುವಂಥ ಸಂದರ್ಭದಲ್ಲಿ ದಲಿತ ಸಿಎಂ ಕೂಗು ಮುನ್ನೆಲೆಗೆ ಬರುತ್ತೆ. ಮತ್ತೊಂದು ಕಡೆ ದಲಿತ ಹೆಚ್ಚುವರಿ ಡಿಸಿಎಂ ಸ್ಥಾನಗಳನ್ನು ಸೃಷ್ಟಿ ಮಾಡಬೇಕು ಅನ್ನುವಂಥ ಕೂಗುಗಳು ಮುಂದೆ ಬರುತ್ತೆ. ಇದೆಲ್ಲದರ ನಡುವೆ ಸಾಕಷ್ಟು ಕ್ಯೂರಿಯಾಸಿಟಿ ಹುಟ್ಟು ಹಾಕ್ತಾ ಇದೆ ಈ ಸೀಕ್ರೆಟ್ ಮೀಟಿಂಗ್ಗಳು. ಊಟದ ನೆಪದಲ್ಲಿ ರಹಸ್ಯ ಮಾತುಕತೆ ನಡೆದಿದೆ. ಅದರಲ್ಲಿ ಬಹಳ ಮುಖ್ಯವಾಗಿ ಮುಖ್ಯಮಂತ್ರಿ ಬದಲಾವಣೆ ವಿಚಾರ, ಅದರ ಜೊತೆಗೆ ಸಂಪುಟ ಪುನಾರಚನೆಯ ವಿಚಾರವಾಗಿಯೂ ಕೂಡ ತ್ರಿಮೂರ್ತಿಗಳು ಮೀಟಿಂಗ್ ಅನ್ನು ನಡೆಸಿ ಮಾತುಕತೆಯನ್ನು ಆಡಿದ್ದಾರೆ ಅಂತ ಮೂಲಗಳಿಂದ ಮಾಹಿತಿ ಸಿಕ್ಕಿದೆ. ಸಹಜವಾಗಿರುವಂಥ ಕುತೂಹಲ. ಯಾಕಂತಂದ್ರೆ ಒಂದ್ ಕಡೆ ಕ್ರಾಂತಿನೂ ಇಲ್ಲ, ಎಂಥದೂ ಇಲ್ಲ ಅಂತ ಸ್ವತಃ ಸಿಎಂ ಸಿದ್ದರಾಮಯ್ಯ ಅವರು ಈ ಹಿಂದೆ ದೆಹಲಿಯಲ್ಲಿ ಕೂತು ದಾಳ ಉರುಳಿಸಿದ್ರು. 5 ವರ್ಷಗಳ ಕಾಲ ನಾನೇ ಮುಖ್ಯಮಂತ್ರಿ ಆಗಿರ್ತೀನಿ ಅಂತ. ಬಟ್ ಇಲ್ಲ, ಹೈಕಮಾಂಡ್ ಮಟ್ಟದಲ್ಲೇ ಈ ವಿಚಾರವಾಗಿ ಚರ್ಚೆ ಆಗಿದೆ. ಹೇಳಿ ಕೇಳಿ ನವೆಂಬರಿಗೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು 2.5 ವರ್ಷ ಪೂರೈಸುತ್ತೆ. ಅದರ ಪ್ರಕಾರವಾಗಿ ಮಾತುಕತೆ ಆಗಿರುವಂಥ ನಿಟ್ಟಿನಲ್ಲಿ 2.5 ವರ್ಷ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿರ್ತಾರೆ. ಇನ್ನುಳಿದ 2.5 ವರ್ಷ ಅವಧಿಗಾಗಿ ಡಿಕೆ ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿ ಕುರ್ಚಿಲಿ ಕೂರಿಸ್ತಾರೆ ಅನ್ನುವಂಥ ವಿಚಾರಗಳು ಪದೇ ಪದೇ ರಾಜಕೀಯ ಪಡಸಾಲೆಯಲ್ಲಿ ಚರ್ಚೆ ಆಗ್ತಾ ಇದೆ. ಬಟ್ ಆದರೆ ಈಗ ದಿನದಿಂದ ದಿನಕ್ಕೆ ನವೆಂಬರ್ ಹತ್ರ ಆಗ್ತಾ ಇದ್ದಂತೆ ಕುತೂಹಲಗಳು ಜಾಸ್ತಿ ಆಗ್ತಾ ಇದೆ. ಅನೇಕ ಪ್ರಶ್ನೆಗಳು ಹುಟ್ಕೊಳ್ತಾ ಇದೆ. ಒಂದು ಕಡೆ ನಿಜಕ್ಕೂ ಕ್ರಾಂತಿ ಅನ್ನೋದಾದರೆ ಅದು ಕೇವಲ ಕ್ಯಾಬಿನೆಟ್ ಸರ್ಜರಿಗೆ ಮಾತ್ರ ಸೀಮಿತ ಆಗಿರುತ್ತಾ, ಅಥವಾ ಮುಖ್ಯಮಂತ್ರಿಗಳನ್ನು ಕೂಡ ಬದಲಾವಣೆ ಮಾಡ್ತಾರಾ, ಅಥವಾ ಎರಡೂ ಆಗುತ್ತಾ? ಈ ಥರದ್ದೆಲ್ಲ ಪ್ರಶ್ನೆಗಳು, ಈ ಥರದ್ದೆಲ್ಲ ಕುತೂಹಲಗಳು ಸದ್ಯ ರಾಜ್ಯ ರಾಜಕಾರಣದಲ್ಲಿ ಹೇಳಿಕೆಗಳೇನಿದೆ ಅದು ಕೂಡ ದೊಡ್ಡ ಮಟ್ಟದಲ್ಲಿ ಸಂಚಲನವನ್ನು ಸೃಷ್ಟಿ ಮಾಡ್ತಾ ಇದೆ. ಯಾಕಂತಂದರೆ ಇಷ್ಟು ದಿವಸ ಒಂದು ರೀತಿಯಾದಂತಹ ಬೆಳವಣಿಗೆ ಇತ್ತು. ಯಾವಾಗ ಮೊನ್ನೆ ಸ್ವತಃ ಸಿದ್ದರಾಮಯ್ಯ ಅವರ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಅವರು ಒಂದು ಹೇಳಿಕೆ ಕೊಡ್ತಾರೆ, ಉತ್ತರಾಧಿಕಾರಿ ಹೇಳಿಕೆ, ಆಗ ಈ ವಿಚಾರ ಬೇರೆ ಆಯಾಮದಲ್ಲೇ ಚರ್ಚೆ ಆಗೋದಕ್ಕೆ ಶುರುವಾಯಿತು. ಅಲ್ಲಿಂದ ಹಿಡಿದು ಇಲ್ಲಿವರೆಗೂ ಕೂಡ ನವೆಂಬರ್ ಕ್ರಾಂತಿಯ ವಿಚಾರ ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಗ್ರಾಸ ಆಗಿದೆ. ಹೈಕಮಾಂಡ್ ಏನು ಹೇಳುತ್ತೆ, ಹೈಕಮಾಂಡ್ ಏನು ನಿರ್ಧಾರ ಕೈಗೊಳ್ಳುತ್ತೆ ಅದಕ್ಕೆ ನಾವು ಬದ್ಧ ಅಂತ ಹಿಂದೆ ಕೂಡ ಸಿಎಂ ಸಿದ್ದರಾಮಯ್ಯ ಹೇಳಿದರು. ದೆಹಲಿಗೆ ಹೋಗಿ ಕೂತಂಥ ಸಂದರ್ಭದಲ್ಲಿ ದೆಹಲಿಯಿಂದನೇ ಆ ಸಂದೇಶ ಸಾರಿದರು. ಯಾವುದೇ ಕಾರಣಕ್ಕೂ ಮುಖ್ಯಮಂತ್ರಿ ಬದಲಾವಣೆ ಆಗಲ್ಲ, 5 ವರ್ಷ ನಾನೇ ಕಂಪ್ಲೀಟ್ ಸಿಎಂ ಆಗಿರ್ತೀನಿ, ಪೂರ್ಣ
ಪ್ರಮಾಣದ ಅಧಿಕಾರವನ್ನು ನಡೆಸ್ತೀನಿ ಅಂತ ಸ್ವತಃ ಸಿದ್ದರಾಮಯ್ಯ ಅವರು ಹೇಳಿದರು. ಬಟ್ ಆದರೆ ಆ ಹೇಳುವಂಥ ಸಂದರ್ಭದಲ್ಲಿ ಕೂಡ ಕೊನೆಗೆ ಒಂದು ಕ್ವಶನ್ ಮಾರ್ಕ್ ಇಡ್ತಾರೆ. ಹೈಕಮಾಂಡ್ ಏನು ಹೇಳುತ್ತೆ ಅದಕ್ಕೆ ನಾವು ಬದ್ಧ ಆಗಿರ್ತೀವಿ ಅಂತ. ಮತ್ತೊಂದು ಕಡೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲೂ ಕೂಡ CM DK ಶಿವಕುಮಾರ್ ಅವರು ಯಾವುದೇ ರೀತಿಯಾದಂಥ ಹೇಳಿಕೆಗಳನ್ನು ಕೊಟ್ಟಿಲ್ಲ. ಕೇವಲ ಹೈಕಮಾಂಡ್ ಎಲ್ಲವನ್ನ ಗಮನಿಸ್ತಾ ಇದೆ. ಹೈಕಮಾಂಡ್ ಏನು ನಿರ್ಧಾರ ಕೈಗೊಳ್ಳುತ್ತೆ ಅದಕ್ಕೆ ಬದ್ಧರಾಗಿರ್ತೀವಿ ನಾನು ಮತ್ತು CM ಅಂತ ಹೇಳೋದ್ರ ಮೂಲಕ ಸೈಲೆಂಟ್ ಗೇಮನ್ನು DK ಶಿವಕುಮಾರ್ ಪ್ಲೇ ಮಾಡ್ತಾ ಇದ್ದಾರೆ.